ಶಾಲೆಯ ಕರ್ಮಕಾಂಡವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಶಿಕ್ಷಕರು. ಸುವರ್ಣ ನ್ಯೂಸ್ನಲ್ಲಿ ಮೊರಾರ್ಜಿ ಶಾಲೆಯ ಅಸಲಿಯತ್ತು ಬಯಲಾಗ್ತಾ ಇದೆ. ಈ ಶಾಲೆಯ ಒಂದೊಂದು ಕರ್ಮಕಾಂಡವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಶಿಕ್ಷಕರು ಮತ್ತು ಮಕ್ಕಳು. ಪ್ರಾಂಶುಪಾಲರೇ ಪಿಟ್ ಕ್ಲೀನ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ರು. ಇದು ತಪ್ಪು ಅಂದ್ರೂ ಕೂಡ ನಮ್ಮ ಮಾತು ಕೇಳಲಿಲ್ಲ ಅಂತ ಪ್ರಿನ್ಸಿಪಾಲ್ ವಿರುದ್ಧವೇ ಆರೋಪಿಸಿದ್ದಾರೆ ಶಿಕ್ಷಕರು. ಯಾರಿಗಾದ್ರೂ ಹೇಳಿದ್ರೆ ಕೆಲಸದಿಂದ ತೆಗೆದು ಹಾಕೋದಾಗಿ ಬೆದರಿಕೆ ಹಾಕಿದ್ರು. ಜೊತೆಗೆ ಪಿಟ್ ಸ್ವಚ್ಛತೆಗೆ ದಲಿತ ಸಮುದಾಯದ ಮಕ್ಕಳನ್ನ ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತ ಆರೋಪ ಕೂಡ ಕೇಳಿಬಂದಿದೆ. ನಮಗೆ ಚಿತ್ರಹಿಂಸೆ ಕೊಡ್ತಾರೆ ಅಂತ ಮಕ್ಕಳು ಕೂಡ ಅಳಲು ತೋಡ್ಕೊಂಡಿದ್ದಾರೆ. ಸುವರ್ಣ ನ್ಯೂಸ್ ಕ್ಯಾಮೆರಾ ಮುಂದೆ ತಮಗಾದ ನೋವಿನ ಬಗ್ಗೆ, ಶಿಕ್ಷೆ ಬಗ್ಗೆ ಮಕ್ಕಳು ಮಾತನಾಡಿದ್ದಾರೆ. ನಮ್ಮನ್ನ ಥಳಿಸ್ತಾರೆ, ಸರಿಯಾಗಿ ಊಟ ಕೊಡೋದಿಲ್ಲ, ನಮ್ಮಿಂದ ಪಿಟ್ ಕ್ಲೀನ್ ಮಾಡಿಸ್ತಾರೆ ಮಕ್ಕಳು ಆರೋಪಿಸ್ತಾ ಇದ್ದಾರೆ. ಜೊತೆಗೆ ಪ್ರಾಂಶುಪಾಲರೇ ಪಿಟ್ ಕ್ಲೀನ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ರು ಅಂತ ಶಿಕ್ಷಕರು ಕೂಡ ಆರೋಪಿಸ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಯಲವಳ್ಳಿ ಬಳಿ ಇರತಕ್ಕಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಒಂದು ಅಮಾನವೀಯ ಕೃತ್ಯವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೀಗ ಸ್ಥಳದಲ್ಲೇ ಇದ್ದೇನೆ ರಿಯಾಲಿಟಿ ಚೆಕ್ ಮಾಡೋದಕ್ಕೆ. ಇದರ ನಡುವೆ ಈಗ ಸಾಕಷ್ಟು ಜನ ಪೋಷಕರು, ಶಿಕ್ಷಕರು, ಮಕ್ಕಳು ಸಹ ನಮ್ಮೊಟ್ಟಿಗೆ ಇದ್ದಾರೆ. ಏನೆಲ್ಲ ಘಟನೆ ಆಯಿತು, ಯಾವ ರೀತಿಯಾಗಿ ಅವ್ರನ್ನ ನಡೆಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಒಂದು ರೀತಿಯಾಗಿ ಮಕ್ಕಳು ಕನಸು ಕಟ್ಟಿಕೊಂಡು ನಾವಿಲ್ಲಿ ಓದಬೇಕು, ಒಳ್ಳೆ ವಾತಾವರಣದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಈ ನಡುವೆ ಪೋಷಕರು ಸಹ ಸಾಕಷ್ಟು ಒಂದು ರೀತಿಯಾಗಿ ಬಡತನದಲ್ಲೂ ಸಹ ಮಕ್ಕಳನ್ನು ಇಲ್ಲಿ ಸೇರಿಸಿ ಓದಿಸ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇಲ್ಲಿನ ಶಿಕ್ಷಕರು, ಮತ್ತೋರ್ವ ಶಿಕ್ಷಕರು ಸಹ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇಲ್ಲಿ ಒಂದು ಘಟನೆ ಸುವರ್ಣ ನ್ಯೂಸ್ನಲ್ಲಿ ಬಯಲಾಯಿತು. ಬಳಿಕ ಇಲ್ಲಿ ಅದಕ್ಕೆ ಮುಂಚೆ ಯಾವ ರೀತಿಯಾಗಿ ನಡೀತಾ ಇತ್ತು, ಯಾರನ್ನ ಗಮನಕ್ಕೆ ತಂದಿದ್ರ ಮಕ್ಕಳು ಏನು ಅಂತ? ಸರ್, ಮೊದಲನೇದಾಗಿ ನಾವು ಹೇಳ್ಬೇಕು, ನಮ್ಮ ಹೆಸರು ಮಾರೀಶ್ ಅಂತ. ನಾನು ಇಂಗ್ಲೀಷ್ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ತುಂಬ ಜಾತಿ ನಿಂದನೆ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಏನಂದರೆ, ಎಲ್ಲ ಜಾತಿಗಿಂತ 3A ಅವ್ರನ್ನ ಹೆಚ್ಚಾಗಿ ಇದು ಮಾಡ್ತಿದ್ದಾರೆ. ಮತ್ತು ಪಿಟ್ಟು ಕ್ಲೀನ್ ಮಾಡೋದಕ್ಕೆ ಬಿಟ್ಟಿರೋದೇ SC/ST ಮಕ್ಕಳನ್ನ. ಮತ್ತು ನಮಗೂ ಸಹ ಆ ವೆಹಿಕಲ್ ಹೋದಾಗ ಮಲಮೂತ್ರ ಎಲ್ಲ ರಸ್ತೆಯಲ್ಲಿ ಅಂಟ್ಕೊಂಡಿದ್ದಾಗ, ಮಾರೀಶ್ ಅವರೇ ನೀವು ಮಕ್ಕಳ ಕಡೆಯಿಂದ ಬಂದು ತೊಳಿಸ್ರಿ ರೋಡ್ ಅಂತ ಕೂಡ ಹೇಳಿದ್ದಾರೆ. ಇದು ಪ್ರಾಂಶುಪಾಲರು ಸ್ವತಃ ಹೇಳಿದ್ದಾರೆ, ನಮಗೆ ಹೇಳಿದ್ದಾರೆ. ಇದನ್ನ ನಾವು ಧಿಕ್ಕರಿಸಿ ಯಾಕೆ ಮೇಡಮ್ ಅಂತ ಹೇಳಿದ್ರೆ, ಈಗ ಅವೆಲ್ಲ ರೀಸನ್ ಹೇಳಬಾರ್ದು ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಮಕ್ಕಳು ಯಾವ ರೀತಿಯಾಗಿ ಸಫರ್ ಪಡ್ತಾ ಇದ್ರು ಅಂತೇಳಿ ಇಲ್ಲಿನ ಶಿಕ್ಷಕರೇ ಹೇಳಿದ್ರು. ಈಗ ಮಕ್ಕಳು ಸಹ ನಮ್ಮ ಜೊತೆಗಿದ್ದಾರೆ, ಮಾತಾಡೋಣ. ಹೆಂಗೆ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇದ್ರು? ಜಾಸ್ತಿ ಬೈತಾರೆ ಅಲ್ಕ. ಮತ್ತು ನಮ್ಮ ಪೇರೆಂಟ್ಸ್ನ, ನಿಮ್ಮ ಪೇರೆಂಟ್ಸ್ದ ಸ್ಕೂಲು, ನಿಮ್ಮ ಅಪ್ಪಂದ ನಿಮ್ಮ ಅಮ್ಮಂದ ನನ್ನ ಮನೆ ಚಪ್ಪ ತಿನ್ನೋರೆ, ನಮ್ಮ ಅಮ್ಮಂದೇ ಎಲ್ಲ ಅಂತ ಬೈತಾರೆ ಸರ್. ಮತ್ತು ಪನಿಷ್ಮೆಂಟು ನಾವು ಯಾರು ಸರ್, ಇಂಗ್ಲೀಷ್ ಟೀಚರ್ಗೂ ಮತ್ತು ಡ್ರಾಯಿಂಗ್ ಟೀಚರ್ಗೆ ಅಷ್ಟೇ ಸರ್ ಹೇಳಿರೋದು. ಯಾರೂ ಇಲ್ಲ ಸರ್ ನಮ್ಮ ಕಡೆ ಸಪೋರ್ಟು ಏನೆಲ್ಲ. ಮೊನ್ನೆ ಸರ್ ಮತ್ತು JD ಅವರೆಲ್ಲ ನೆನ್ನೆ ಬರ್ತಾರೆ ಅಂದ್ಬಿಟ್ಟು 5 ಲೀಟ್ರು 3 ಲೀಟ್ರ್ ಹಾಲು ಸರ್ ತಂದಿದ್ದು, ನೆನ್ನೆ 15 ಲೀಟ್ರ್ ಹಾಲು ಸರ್. ಇದೆಲ್ಲ ಆಗ್ತಿದ್ರು ಸರ್. ಮತ್ತೆ ಅಂಕಲ್ ಸರ್, ಇದೇ ಅಂಕಲ್ ಸರ್. ನೀನು ಪಿಟ್ ಕ್ಲೀನ್ ಮಾಡಿದ್ದೀನಪ್ಪ? ಎಸ್ ಸರ್, ನಾನು ಗುರುಕಿರಣ್ ಜಶವಂತ್, ರಾಣಾ ಪ್ರತಾಪ್, ನರೇಶ್, ಯಶವಂತರ್, ಮತ್ತೆ ಮಾಡಲಿಲ್ಲ ಅಂದ್ರೆ ಏನು ಹೇಳ್ತಾರೆ? ಮಾಡಲಿಲ್ಲ ಅಂದರೆ ಏನಿಲ್ಲ ಸರ್, ಮಾಡ್ರಿ ಅಂದರು ನಾವು ಮಾಡಿದ್ವಿ ಸರ್. ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಂತ ಏನಿಲ್ಲ, ನೀವೇ ತಾನೇ ಹೇಳ್ರಿ, ನೀವೇ ತಾನೇ ಸ್ಮೆಲ್ ಬರ್ತೈತೆ ಅಂತೇಳಿ ನೀವೇ ಮಾಡಿರಿ ಅಂದ್ಬಿಟ್ಟು ಹೇಳ್ರಿ ಸರ್. ಆಮೇಲೆ ಗಾಜಪ್ ಕುಚ್ಕೊಂಡಿದೆ ಸರ್, ಅವ್ನಿಗೆ ಹೋಗಿದ್ದಾನೆ ಹಾಸ್ಪಿಟ್ಲಲ್ಲಿ ಇದ್ದಾನೆ. ಮೊನ್ನೆ ಸರ್ ಇದು ಈ ಮೇಲೆ ತೋರಿಸಿ ಸರ್, ಈ ವೈರು ಮೇಲೆ ಇರೋ ವೈರು, ಕೇಬಲ್ ವೈರು ಸ್ವಾತಂತ್ರ್ಯ ದಿನಾಚರಣೆದಿಂದ ಆಗ್ತಾಯಿದ್ರು ಸರ್. ಅವತ್ತು ಮಿಗ್ಲಿರೋದು ಕಿತ್ಕೊಂಡು ಸರ್, ಅದರಿಂದ ಕೊಯ್ದುಬಿಟ್ಟು ಅದನ್ನ ವೈರ್ ಮಾತ್ರ ಎತ್ಕೊಂಡು ಎಕ್ಸಾಮ್ ಟೈಮಲ್ಲಿ ಎಲ್ಲಿ ಬಿರಿ ಹೊಡೆದಾಕ್ರಿ ಸರ್, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಹೊಡೆದಾಗ್ರಿ ಸರ್. ಸರ್ ಅಲ್ಲಿ ಒಯ್ದು ಸರ್. ಮತ್ತೆ ಸ್ವಲ್ಪ ಇವ್ನ ನಿಂತ್ಕೊಂಡು ಸರ್, ಇಲ್ಲಿ ಮಾರೀಶ್ ಸರ್ ಅಂತಿದ್ದಾರೆ ಸರ್. ಮೊನ್ನೆ ಪಿಟ್ಟಲ್ಲಿ ಇಳಿಸುವಾಗ ಈ ಥರ ಕೇಸ್ ಆಗುತ್ತೆ ಅಂತೆಲ್ಲ ಹೇಳಿದ್ರು ಕೂಡ ಮಾಡಿಸಿದ್ದಾರೆ ಸರ್. ಯಾವತ್ತು ಸರ್ ಹೇಳ್ತಾರೆ ಸರ್, ಈ ಥರ ಎಲ್ಲ ಮಾಡಿಸ್ಬಾರ್ದು, ಇದೆಲ್ಲ ಕಂಪ್ಲೇಂಟ್ ಎಲ್ಲ ಇದೆ ಅಂತ. ಆದರೂ ಕೂಡ ಪ್ರಿನ್ಸಿಪಾಲ್ ಮಿಸ್ ಮಾಡಿಸಿದ್ದಾರೆ ಸರ್. ನನಗೆ ಪಿಟ್ಟೆಲ್ಲ ಕ್ಲೀನಿಂಗ್ ಮಾಡಿಸಿದ್ರು ಸರ್. ಮತ್ತೆ ಅಲ್ಲಿ ಈ ಥರ ಬ್ಯಾಗ್ ತಗಲಾಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.